ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹುಟ್ಟಿರುವ ಕಥೆ ಇದೆಯಲ್ಲ, ಇದು ಸಮಯವನ್ನೇ ಮೀರಿ ನಿಲ್ಲುವಂಥದ್ದು. ಸುಮಾರು 1 ಶತಮಾನದಷ್ಟು ಹಳೆಯ ಕಥೆ. ದುಃಖ, ಒಂದು ಶಾಪ, ಆಮೇಲೆ ನೆನಪುಗಳಿಂದ ತುಂಬಿರೋ ಒಂದು ಮನೆ. ಇದ್ರ ಮೂಲಕ ಇಬ್ರು ಹದಿಹರೆಯದವರು ಹೇಗೆ ಒಂದಾಗ್ತಾರೆ ಅನ್ನೋದು. ಅಂದ್ರೆ ಕಳೆದು ಹೋದ ಒಂದು ಜೀವನಕ್ಕೆ ಎರಡನೇ ಅವಕಾಶ ಸಿಕ್ಕರೆ ಏನಾಗ್ಬಹುದು? ಆ ಅವಕಾಶ ಕೊಡೋಕೆ ವರ್ತಮಾನದಲ್ಲಿರೋ ಒಬ್ಬ ವ್ಯಕ್ತಿ ತನ್ನೆಲ್ಲವನ್ನೂ ಪಣಕ್ಕಿಡ್ಬೇಕಾಗಿ ಬಂದ್ರೆ? ಈ ಪ್ರಶ್ನೆಗಳೊಂದಿಗೆ ಇವತ್ತಿನ ನಮ್ಮ ಈ ಚರ್ಚೆ ಶುರು ಮಾಡೋಣ. ಖಂಡಿತ. ಇದು ಕೇವಲ ಒಂದು ಪ್ರೇತದ ಕಥೆ ಅಲ್ಲ ಅಲ್ವಾ? ಇದು 2 ಒಂಟಿ ಆತ್ಮಗಳ ಕಥೆ. ಒಬ್ಳು 1 ಶತಮಾನದಿಂದ ಒಂದು ಮನೆಯಲ್ಲಿ ಬಂದಿಯಾಗಿದ್ರೆ, ಇನ್ನೊಬ್ಬ ತನ್ನ ದುಃಖದೊಳಗೆ ತಾನೇ ಬಂದಿಯಾಗಿದ್ದಾನೆ. ಇವರಿಬ್ರು ಭೇಟಿಯಾದಾಗ ಏನಾಗುತ್ತೆ, ಅದು ಹೇಗೆ ಅವರಿಬ್ಬರ ಜೀವನವನ್ನೇ ಶಾಶ್ವತವಾಗಿ ಬದಲಾಯಿಸುತ್ತೆ ಅನ್ನೋದೇ ಈ ಕಥೆಯ ಒಂದು ಅದ್ಭುತವಾದ ಎಳೆ. ನಮ್ಮ ಕಥೆ ಶುರುವಾಗೋದು 1928ರಲ್ಲಿ. ಆ ಕಾಲವನ್ನೊಮ್ಮೆ ನೆನಪಿಸ್ಕೊಳ್ಳಿ. ಎಲ್ಲೆಲ್ಲೂ ಜಾಝ್ ಸಂಗೀತ, ಹೊಸ ಫ್ಯಾಷನ್, ಭವಿಷ್ಯದ ಬಗ್ಗೆ ದೊಡ್ಡ ದೊಡ್ಡ ಕನಸುಗಳು. ಆ ಕಾಲದ ಒಂದು ಪ್ರತಿನಿಧಿಯಂತೆ ಇದ್ಲು ಬೀಟ್ರಿಕ್ಸ್ ಜೆಂಕಿನ್ಸ್. ಎಲ್ರೂ ಪ್ರೀತಿಯಿಂದ ಬಿಇ ಅಂತ ಕರೆಯುತ್ತಿದ್ರು. ಅವಳು ಬರೀ ಹುಡುಗಿಯಾಗಿರ್ಲಿಲ್ಲ, ಒಂದು ರೀತಿ ಚೈತನ್ಯದ ಚಿಲುಮೆ. ಅವಳ ನಗು ಇಡೀ ಕೋಣೆಯನ್ನೇ ಬೆಳಗಿಸ್ತಿತ್ತು. ಒಂದು ದಿನ ಅವಳು ತನ್ನ ಶಾಲಾ ಪ್ರವಾಸಕ್ಕಾಗಿ ಸ್ಪೆಕ್ಟ್ರಲ್ ವ್ಯಾಲಿ ಮ್ಯೂಸಿಯಂಗೆ ಹೋಗಿರ್ತಾಳೆ. ಹೌದು. ಆ ಮ್ಯೂಸಿಯಂನಲ್ಲಿರೋ ಹಳೆಯ ವಸ್ತುಗಳನ್ನ ನೋಡ್ತಾ ನೋಡ್ತಾ ಹೋದ ಹಾಗೆ ಅವಳ ಕಣ್ಣು ಒಂದು ನಿರ್ಬಂಧಿತ ವಿಭಾಗದಲ್ಲಿ ಇಟ್ಟಿದ್ದ ವಸ್ತುವಿನ ಮೇಲೆ ಬೀಳುತ್ತೆ. ಒಂದು ಗಾಜಿನ ಪೆಟ್ಟಿಗೆಯೊಳಗೆ ಒಂದು ಮುತ್ತಿನ ಉಂಗುರ. ಅದರ ಹೊಳಪು ಅವಳನ್ನ ಕೈ ಬೀಸಿ ಕರೆಯುತ್ತಿರುವ ಹಾಗೆ. ಆ ಕ್ಷಣದಲ್ಲಿ ಅವಳೊಳಗಿನ ಆ ಹದಿಹರೆಯದ ಕುತೂಹಲ ಇದೆಯಲ್ಲ, ಅದು ಜಾಗೃತವಾಗತ್ತೆ. ಯಾರೂ ನೋಡ್ದ ಹಾಗೆ ಸುಮ್ನೆ ಮುಟ್ತ್ರೆ ಏನಾಗತ್ತೆ ಅನ್ನೋ ಒಂದು ಸಣ್ಣ ಆಲೋಚನೆ. ಅದೇ ಆಲೋಚನೆ ಅವಳ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ಯಾರೂ ನೋಡ್ತಾ ಇಲ್ಲ ಅಂತ ಖಚಿತಪಡಿಸ್ಕೊಂಡು ಅವಳು ನಿಧಾನವಾಗಿ ಆ ವಿಭಾಗದೊಳಗೆ ನುಸುಳುತ್ತಾಳೆ. ಅವಳ ಹೃದಯ ಜೋರಾಗಿ ಬಡ್ದ್ಕೊಳ್ತಿರುತ್ತೆ ಗೊತ್ತಾ. ಆ ಗಾಜಿನ ಪೆಟ್ಟಿಗೆಯನ್ನ ತೆರೆದು ಆ ಉಂಗುರವನ್ನು ತನ್ನ ಕೈಗೆತ್ಕೊಳ್ತಾಳೆ. ಅದು ಅವಳ ಬೆರಳಿಗೆ ಕರೆಕ್ಟಾಗಿ ಫಿಟ್ ಆಡುತ್ತೆ. ಹೌದು, ಕರೆಕ್ಟಾಗೆ. ಆದರೆ ಅವಳು ಅದರ ಸೌಂದರ್ಯವನ್ನು ಆಸ್ವಾದಿಸುವಷ್ಟರಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಬರುವ ಹೆಜ್ಜೆಯ ಸದ್ದು ಕೇಳಿಸುತ್ತೆ. ಅಷ್ಟೇ. ಅವಳು ಸಿಕ್ಕಿಬಿದ್ದೆ, ಶಿಕ್ಷೆ ಖಚಿತ ಅಂತ ಭಯದಿಂದ ಅವಳಿಡೀ ದೇಹ ತಣ್ಣಗಾಗುತ್ತೆ. ಆ ಭಯದಲ್ಲಿ ಅವಳು ಯೋಚಿಸದೆ ಒಂದು ನಿರ್ಧಾರ ತಗೊಳ್ತಾಳೆ. ಆ ಸಿಬ್ಬಂದಿಯ ಗಮನ ಬೇರೆಡೆ ಸೆಳೆಯೋಕೆ ಇನ್ನೊಂದ್ ಕಡೆ ಇದ್ದ ಹೂವಿನ ಕುಂಡವನ್ನ ತಳ್ಳಿಬಿಡ್ತಾಳೆ. ಅವನ್ ಗಮನ ಬೇರೆ ಕಡೆ ಹೋದ ತಕ್ಷಣ ಅಲ್ಲಿಂದ ಓಡ್ಹೋಗ್ತಾಳೆ. ಅವಳ ತಲೆಯಲ್ಲಿ ಒಂದೇ ಇದ್ದಿದ್ದು ಹೇಗಾದ್ರೂ ಮಾಡಿ ಮ್ಯೂಸಿಯಂನಿಂದ ಹೊರಗೋಗ್ಬೇಕು ಅಂತ. ಅವಳು ಮ್ಯೂಸಿಯಂನಿಂದ ಹೊರಗೆ ಓಡಿ ಬರ್ತಾಳೆ. ಆದರೆ ಆ ಅವಸರದಲ್ಲಿ, ಆ ಆತಂಕದಲ್ಲಿ ರಸ್ತೆ ದಾಟುವಾಗ ವೇಗವಾಗಿ ಬರ್ತಿದ್ದ ಒಂದು ಕಾರನ್ನು ಗಮನಿಸೋದೇ ಇಲ್ಲ. ಕ್ಷಣಾರ್ಧದಲ್ಲಿ ಒಂದು ದೊಡ್ಡ ಶಬ್ದ, ಎಲ್ಲವೂ ಕತ್ತಲು. ಚೈತನ್ಯಭರಿತ ಜೀವನ, ಅವಳ ಕನಸುಗಳು ಎಲ್ಲವೂ ಆ ರಸ್ತೆಯಲ್ಲೇ ಕೊನೆಗೊಂಡಿತ್ತು. ಇದು ಕಥೆಯ ಅತ್ಯಂತ ದುಃಖಕರವಾದ ಮತ್ತು ಆಘಾತಕಾರಿ ತಿರುವು. ಆದರೆ ಅವಳಿಗೆ ಆಗ ತಿಳಿದಿರದ ಒಂದು ವಿಷಯವಿತ್ತು. ಅವಳು ಮುಟ್ಟಿದ ಆ ಉಂಗುರ ಅದು ಕೇವಲ ಒಂದು ಆಭರಣವಾಗಿರ್ಲಿಲ್ಲ, ಅದು ಶಾಪಗ್ರಸ್ತವಾಗಿತ್ತು. ಆ ಶಾಪದಿಂದಾಗಿ ಅವಳ ಆತ್ಮ ಆ ರಸ್ತೆಯನ್ನ ದಾಟೋಕೆ ಸಾಧ್ಯವಾಗಿಲ್ಲ. ಅದು ತನ್ನ ಮನೆಗೆ ವಾಪಸ್ ಬಂದು ಸುಮಾರು 1 ಶತಮಾನದ ಕಾಲ ಅಲ್ಲೇ ಬಂಧಿಯಾಗಿ ಉಳಿದುಬಿಡುತ್ತೆ. ಅವಳ ಪಯಣ ಅಲ್ಲಿಗೆ ಮುಗಿದು ಒಂದು ಅಂತ್ಯವಿಲ್ಲದ ಒಂಟಿತನದ ಜೈಲುವಾಸ ಶುರುವಾಗಿತ್ತು. ಈಗ ಕಥೆ ಸುಮಾರು 100 ವರ್ಷಗಳ ನಂತರ ನಮ್ಮ ವರ್ತಮಾನಕ್ಕೆ ಬರುತ್ತೆ. 17 ವರ್ಷದ ಕೋಲ್ ಸ್ಯಾಂಚೆಸ್ ಅನ್ನೋ ಯುವಕ ತನ್ನ ತಂದೆಯ ಅಕಾಲಿಕ ಮರಣದ ನಂತರ ತಾಯಿಯೊಂದಿಗೆ ವಾಸಿಸುತ್ತಿದ್ದ ಅದೇ ಹಳೆಯ ಮನೆಗೆ ಶಿಫ್ಟ್ ಆಗ್ತಾನೆ. ಕೋಲ್, ಅವನು ತೀವ್ರವಾದ ದುಃಖದಲ್ಲಿದ್ದಾನೆ. ಅವನ ತಂದೆಯ ಸಾವು ಅವನ ಒಳಗಿನ ಉತ್ಸಾಹವನ್ನೇ ಬರಿದು ಮಾಡಿತ್ತು. ಹೌದು, ಅವನಿಗೆ ಸಂಗೀತ ಅಂದ್ರೆ ಪ್ರಾಣ. ಅವನ ಗಿಟಾರ್ ಅವನ ಆಪ್ತ ಸ್ನೇಹಿತನ ಹಾಗೆ. ಆದ್ರೆ ತಂದೆಯ ಸಾವಿನ ನಂತರ ಅವನು ತನ್ನ ಗಿಟಾರನ್ನ ಮುಟ್ಟೋದನ್ನೇ ನಿಲ್ಲಿಸಿದ್ದಾನೆ. ಸಂಗೀತದ ಬದಲು ಅವನ ಜೀವನದಲ್ಲಿ ಒಂದು ಭಾರವಾದ ಮೌನ ಆವರಿಸಿದೆ. ಅವನ ಕೋಣೆಯ ಮೂಲೆಯಲ್ಲಿ ಧೂಳು ಹಿಡಿದು ಕೂತಿರುವ ಗಿಟಾರ್ ಅವನ ಒಳಗಿನ ಸ್ಥಗಿತಗೊಂಡ ಜೀವನಕ್ಕೆ ಒಂದು ರೂಪಕದಂತಿದೆ. ಇಲ್ಲಿ ಕೋಲ್ ಮತ್ತೆ ನಡುವೆ ಒಂದು ವಿಚಿತ್ರವಾದ ಸಮಾನಾಂತರವನ್ನ ನಾವು ನೋಡ್ಬೋದು ಅಲ್ವಾ? ಅವಳು ಒಂದು ಆತ್ಮವಾಗಿ ಆ ಮನೆಯ ಗೋಡೆಗಳ ಮಧ್ಯೆ ಬಂದಿಯಾಗಿದ್ರೆ, ಇವನು ತನ್ನ ದುಃಖದ ಗೋಡೆಗಳ ಮಧ್ಯೆ ಬಂದಿಯಾಗಿದ್ದಾನೆ. ಕರೆಕ್ಟ್. ಇಬ್ರು ತಮ್ಮದೇ ಆದ ರೀತಿಯಲ್ಲಿ ಆ ಮನೆಯಲ್ಲಿ ಒಂಟಿಯಾಗಿದ್ದಾರೆ. ಒಂದು ದಿನ ತನ್ನ ಹೊಸ ಕೋಣೆಯನ್ನ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಹಳೆ ಡ್ರಾಯರಲ್ಲಿ ಕೋಲ್ಗೆ ಏನೋ ಹೊಳೆಯೋದು ಕಾಣಿಸುತ್ತೆ. ಅವನದನ್ನ ತೆಗ್ದು ನೋಡ್ದಾಗ ಅದು ಅದೇ ಮುತ್ತಿನ ಉಂಗುರ.
ಅದರ ಇತಿಹಾಸ ತಿಳಿಯದೆ, ಅದರ ಮೇಲಿದ್ದ ಶಾಪದ ಅರಿವಿಲ್ಲದೆ ಅವನು ಕುತೂಹಲದಿಂದ ಅದನ್ನ ತನ್ನ ಬೆರಳಿಗೆ ಹಾಕ್ಕೊಳ್ತಾನೆ. ಅದನ್ನ ಧರಿಸಿದ ಆ ಕ್ಷಣದಿಂದ ಆ ಮನೆಯ ವಾತಾವರಣವೇ ಬದಲಾಗುತ್ತೆ. ರಾತ್ರಿಯಲ್ಲಿ ಪಿಸುಮಾತುಗಳು ಕೇಳಿಸೋಕೆ ಶುರುವಾಗುತ್ತೆ. ವಸ್ತುಗಳು ತಾವಾಗಿಯೇ ಚಲಿಸುತ್ತವೆ. ಕೋಣೆಯ ಬಾಗಿಲು ತಾನಾಗಿಯೇ ಮುಚ್ಚಿಕೊಳ್ಳುತ್ತೆ. ಆರಂಭದಲ್ಲಿ ಅವನಿಗೆ ತುಂಬಾನೇ ಭಯವಾಗುತ್ತೆ. ಈ ಮನೆಯಲ್ಲಿ ಏನೋ ದುಷ್ಟಶಕ್ತಿ ಇದೆ, ಅದು ನನ್ನನ್ನ ಕಾಡ್ತಾ ಇದೆ ಅಂತ ಅವನು ಅಂದ್ಕೊಳ್ತಾನೆ. ಆದ್ರೆ ದಿನ ಕಳೆದಂತೆ ಅವನಿಗೆ ನಿಧಾನವಾಗಿ ಅರ್ಥವಾಗುತ್ತೆ, ಇದು ಅವನನ್ನ ಹೆದರಿಸುವ ಪ್ರಯತ್ನ ಅಲ್ಲ, ಬದಲಿಗೆ ಸಂವಹನ ನಡೆಸುವ ಪ್ರಯತ್ನ ಅಂತ. ಕೊನೆಗೆ ಒಂದು ರಾತ್ರಿ ಅವನ ಮುಂದೆ ಆ ಆತ್ಮ ಪ್ರತ್ಯಕ್ಷವಾಗುತ್ತೆ. 1 ಶತಮಾನದಿಂದ ಆ ಮನೆಯಲ್ಲಿ ಬಂದಿಯಾಗಿದ್ದ ಮಾತುಕಥೆಯಿಲ್ಲದೆ ಒಂಟಿಯಾಗಿದ್ದ ಆ ಆತ್ಮ ಮೊದಲ ಬಾರಿಗೆ ಇನ್ನೊಬ್ಬರ ಕಣ್ಣಿಗೆ ಕಾಣಿಸಿಕೊಳ್ಳುತ್ತೆ. ಆ ಮೊದಲ ಭೀತಿ ಭಯದಿಂದಲೇ ಶುರುವಾಗುತ್ತೆ, ಆದ್ರೆ ಕೋಲ್ನ ಭಯ ನಿಧಾನವಾಗಿ ಕುತೂಹಲಕ್ಕೆ ತಿರುಗುತ್ತೆ. ಇವಳು ಯಾರು? ಇಲ್ಲಿ ಯಾಕಿದ್ದಾಳೆ? ಈ ಪ್ರಶ್ನೆಗಳು ಅವನನ್ನ ಕಾಡುತ್ತೆ. ಆ ಕುತೂಹಲವೇ ಒಂದು ವಿಶಿಷ್ಟವಾದ ಸ್ನೇಹಕ್ಕೆ ನಾಂದಿ ಹಾಡುತ್ತೆ. ಬಿ ಮತ್ತು ಕೋಲ್ ಇಬ್ರೂ ತಮ್ಮ ಕಥೆಗಳನ್ನ ಹಂಚಿಕೊಳ್ತಾರೆ. ಬಿ ತಾನು ಹೇಗೆ ಇಲ್ಲಿ ಸಿಕ್ಕಾಕೊಂಡೆ ಅಂತ ಹೇಳಿದ್ರೆ, ಕೋಲ್ ತನ್ನ ತಂದೆಯ ಬಗ್ಗೆ, ತನ್ನ ಸಂಗೀತದ ಬಗ್ಗೆ, ತನ್ನ ದುಃಖದ ಬಗ್ಗೆ ಮಾತಾಡ್ತಾನೆ. ಆ ಮನೆಯ ಮೌನದಲ್ಲಿ ಇಬ್ಬರು ಒಂಟಿ ಜೀವಿಗಳು ಒಬ್ಬರಿಗೊಬ್ಬರು ಆಸರೆಯಾಗ್ತಾರೆ. ಅವರ ಸ್ನೇಹದಲ್ಲಿ ಒಂದು ರೀತಿ ಸಮಾಧಾನ ಇದೆ. ಇಲ್ಲಿ ಇಂಟ್ರೆಸ್ಟಿಂಗ್ ಅಂಶ ಏನಂದ್ರೆ, ತನ್ನ ಭವಿಷ್ಯವನ್ನೇ ಕಳ್ಗೊಂಡ ಬಿ ಕೋಲ್ಗೆ ಅವನ ಭವಿಷ್ಯವನ್ನ ಮರಳಿ ಪಡೆಯೋಕೆ ಸಹಾಯ ಮಾಡ್ತಾಳೆ. ಅವಳು ಅವನ ಕೋಣೆಯಲ್ಲಿ ಧೂಳು ಹಿಡಿದಿರೋ ಗಿಟಾರ್ ನೋಡಿ ಅವನನ್ನ ಮತ್ತೆ ಸಂಗೀತ ನುಡಿಸೋಕೆ ಪ್ರೋತ್ಸಾಹ ಮಾಡ್ತಾಳೆ. ನಿನ್ನೊಳಗಿನ ಸಂಗೀತವನ್ನು ಸಾಯಲು ಬಿಡಬೇಡ ಅಂತ ಅವಳು ಅವನಿಗೆ ಹೇಳ್ತಾಳೆ. ನಿನ್ನ ತಂದೆ ನಿನ್ನನ್ನು ಹೀಗೆ ನೋಡಲು ಇಷ್ಟಪಡುವುದಿಲ್ಲ. ಅವಳ ಆ ಮಾತುಗಳು ಕೋಲ್ನ ಹೃದಯವನ್ನ ತಟ್ಟುತ್ತೆ. ಬಹಳ ದಿನಗಳ ನಂತರ ಅವನ್ ತನ್ನ ಗಿಟಾರನ್ನ ಕೈಗೆತ್ಕೊಂಡು ಅದರ ತಂತಿಗಳನ್ನ ಮೀಟುತ್ತಾನೆ. ಆ ಮೊದಲ ಸ್ವರ, ಅದು ಅವನ ದುಃಖದಿಂದ ಹೊರಬರಲು ಇಡುವ ಮೊದಲ ಹೆಜ್ಜೆ ಆಗತ್ತೆ. ಬಿ ಅವನ ಜೀವನದಲ್ಲಿ ಒಂದು ಹೊಸ ಭರವಸೆಯ ಕಿರಣವಾಗಿ ಬರ್ತಾಳೆ. ಈ ಸ್ನೇಹ ಗಟ್ಟಿಯಾಗ್ತಾ ಹೋದಾಗೆ ಕೋಲ್ಗೆ ಬಿ ಬಗ್ಗೆ ಒಂದು ವಿಶೇಷವಾದ ಭಾವನೆ ಮೂಡೋಕ್ ಶುರುವಾಗತ್ತೆ. ಆದ್ರೆ ಅವಳು ಒಂದು ಆತ್ಮ, ತಾನು ಮನುಷ್ಯ ಅನ್ನೋ ಕಠೋರ ವಾಸ್ತವ ಅವನನ್ನ ಕಾಡುತ್ತೆ. ಅದೇ ಸಮಯದಲ್ಲಿ ತಾನು ಪ್ರೀತಿಸೋ ಹುಡುಗಿಯನ್ನ ಈ ಬಂಧನದಿಂದ ಮುಕ್ತಗೊಳಿಸ್ಬೇಕು ಅನ್ನೋ ಜವಾಬ್ದಾರಿಯೂ ಅವನಿಗೆ ಅರಿವಾಗತ್ತೆ. ಹೌದು. ಈ ನಡುವೆ ಕೋಲ್ ತನ್ನ ಸಹಪಾಠಿ ಲಿಡಿಯಾಳ ಸಹಾಯದಿಂದ ಆ ಉಂಗುರದ ಬಗ್ಗೆ ರಿಸರ್ಚ್ ಮಾಡ್ತಾನೆ. ಇಂಟರ್ನೆಟ್, ಹಳೆಯ ಪುಸ್ತಕಗಳು ಎಲ್ಲವನ್ನೂ ಜಾಲಾಡ್ತಾರೆ. ಆಗ ಅವರಿಗೆ ಆ ಉಂಗುರದ ಹಿಂದಿರೋ ಭಯಾನಕ ಶಾಪದ ಬಗ್ಗೆ ತಿಳಿಯುತ್ತೆ. ಆ ಶಾಪದ ಕಥೆ ಹೀಗಿದೆ. ಆ ಉಂಗುರ ಇದೆಯಲ್ಲ, ಅದು ಆಕ್ಚುಲಿ ಒಂದು ಜೋಡಿಯ ಭಾಗ. ಆ 2 ಉಂಗುರಗಳನ್ನ ಪ್ರೇಮಿಗಳಿಗಾಗಿ ಮಾಡ್ಲಾಗಿತ್ತು. ಶಾಪದ ಪ್ರಕಾರ ಯಾರು ಆ ಜೋಡಿಯನ್ನ ಬೇರ್ಪಡಿಸ್ತಾರೋ ಅವರು ಭೀಕರವಾಗಿ ಸಾಯ್ತಾರೆ. ಮತ್ತು ಆ 2 ಉಂಗುರಗಳು ಮತ್ತೆ ಒಂದಾಗುವವರೆಗೂ ಅವರ ಆತ್ಮ ಬಂಧಿಯಾಗಿರುತ್ತೆ. ಈ ಸತ್ಯ ತಿಳಿದಾಗ ಕೋಲ್ಗೆ ಆಘಾತವಾಗುತ್ತೆ. ಬಿ ಸಾವಿಗೆ ಕಾರಣ ಕೇವಲ ಅಪಘಾತ ಅಲ್ಲ, ಈ ಶಾಪ ಕೂಡ. ಅವಳು ಮುಕ್ತಳಾಗ್ಬೇಕೆಂದ್ರೆ ಇನ್ನೊಂದು ಉಂಗುರವನ್ನು ಹುಡುಕಿ ಅವೆರಡನ್ನು ಒಂದುಗೂಡಿಸ್ಬೇಕು. ಇದು ಕಥೆಗೆ ಒಂದು ಹೊಸ ತಿರುವು ಕೊಡುತ್ತೆ ಅಲ್ವಾ? ಈಗ ಇದು ಕೇವಲ ಸ್ನೇಹದ ಕಥೆಯಾಗಿ ಉಳಿದಿಲ್ಲ, ಇದೊಂದು ಶಾಪ ವಿಮೋಚನೆಯ ಯಾತ್ರೆ. ಇಲ್ಲಿ ಕೋಲ್ನ ಮುಂದೆ ಒಂದು ದೊಡ್ಡ ನೈತಿಕ ಸಂಘರ್ಷ ಎದುರಾಗುತ್ತೆ. ಬಿ ಅವನ ಜೀವನಕ್ಕೆ ಒಂದು ಹೊಸ ಅರ್ಥ ಕೊಟ್ಟಿದ್ದಾಳೆ. ಅವಳೆಲ್ದೆ ತನ್ನ ಜೀವನವನ್ನ ಊಹಿಸ್ಕೊಳ್ಳೋಕ್ಕೂ ಅವನಿಗೆ ಸಾಧ್ಯವಿಲ್ಲ. ಅವಳನ್ನ ಕಳ್ಕೊಳ್ಳೋಕೆ ಅವನು ಸಿದ್ಧನಿಲ್ಲ. ಆದ್ರೆ ಅವಳಿಗೆ ನಿಜವಾದ ಶಾಂತಿ ಸಿಗ್ಬೇಕೆಂದ್ರೆ ಅವಳನ್ನ ಈ ಬಂಧನದಿಂದ ಮುಕ್ತಗೊಳಿಸಲೇಬೇಕು. ತನ್ನ ಸಂತೋಷ ಮುಖ್ಯವೋ ಅಥವಾ ಅವಳ ಮುಕ್ತಿ ಮುಖ್ಯವೋ ಅನ್ನೋ ದ್ವಂದ್ವದಲ್ಲಿ ಸಿಲುಕ್ತಾನೆ. ಕೊನೆಗೆ ಅವನು ತನ್ನ ಪ್ರೀತಿಗಿಂತ ಅವಳ ಒಳಿತೆ ಮುಖ್ಯ ಅಂತ ನಿರ್ಧರಿಸ್ತಾನೆ. ಕೋಲ್ ಬಿಗೆ ಸಹಾಯ ಮಾಡೋಕೆ ಪಣ ತೊಡ್ತಾನೆ. 2ನೇ ಉಂಗುರವನ್ನು ಹುಡುಕಿ ಅವೆರಡನ್ನೂ ಒಂದುಗೂಡಿಸೋದೇ ಅವನ ಗುರಿ. ಲಿಡಿಯಾಳ ಸಹಾಯದಿಂದ ಅವನ 2ನೇ ಉಂಗುರ ಕೂಡ ಅದೇ ಸ್ಪೆಕ್ಟ್ರಲ್ ವ್ಯಾಲಿ ಮ್ಯೂಸಿಯಂನಲ್ಲೇ ಇದೆ ಅಂತ ಪತ್ತೆ ಮಾಡ್ತಾನೆ. ಅದನ್ನ ಅಲ್ಲಿಂದ ತರೋದು ಅಷ್ಟು ಸುಲಭದ ಮಾತಲ್ಲ. ಆದ್ರೆ ಬಿಗಾಗಿ ಕೋಲ್ ಯಾವುದೇ ಸವಾಲನ್ನ ಎದುರಿಸೋಕೆ ಸಿದ್ಧನಾಗ್ತಾನೆ. ಬಹಳ ಕಷ್ಟಪಟ್ಟು ರಾತ್ರಿ ಹೊತ್ತು ಮ್ಯೂಸಿಯಂಗೆ ನುಗ್ಗಿ ಅವನು ಆ 2ನೇ ಉಂಗುರವನ್ನ ತರ್ತಾನೆ. ಬಿಯ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಅಥವಾ ಅವಳು ಸಂಪೂರ್ಣವಾಗಿ ಕಣ್ಮರಿಯಾಗ್ತಾಳ? ಕೋಲ್ ಅವಳನ್ನ ಶಾಶ್ವತವಾಗಿ ಕಳ್ಕೊಳ್ತಾನ? ಅವನು ದುಃಖದಿಂದಲೇ ಆ 2 ಉಂಗುರಗಳನ್ನ ಒಂದರ ಪಕ್ಕ ಒಂದಿಡ್ತಾನೆ. ಅವು ಒಂದಾದ ತಕ್ಷಣ ಒಂದು ಪ್ರಕಾಶಮಾನವಾದ ಬೆಳಕು ಇಡೀ ಕೋಣೆಯನ್ನ ಆವರಿಸಿಕೊಳ್ಳುತ್ತೆ.
ಆ ಬೆಳಕಿನಲ್ಲಿ ಬಿಯ ದೇಹ ನಿಧಾನವಾಗಿ ಪಾರದರ್ಶಕವಾಗೋಕೆ ಶುರುವಾಗತ್ತೆ. ಅವಳು ಕಣ್ಣೀರಿನೊಂದಿಗೆ ಕೋಲ್ಗೆ ವಿದಾಯ ಹೇಳ್ತಾಳೆ. ಇದು ಅವರ ಕೊನೆಯ ಭೇಟಿ. ಅದೇ ಇಲ್ಲಿ ಒಂದು ದೊಡ್ಡ ಆಶ್ಚರ್ಯ. ಕಥೆಯಲ್ಲೇ ಅತಿದೊಡ್ಡ ತಿರುವು ಕಾದಿರುತ್ತೆ. ಬಿಯ ಆತ್ಮ ಬೇರೆ ಲೋಕಕ್ಕೆ ಹೋಗೋ ಬದಲು ಅವಳು ಸಮಯದ ಹಿಂದೆ ಪ್ರಯಾಣಿಸ್ತಾಳೆ. ಅವಳು ತನ್ನ ಸಮಯಕ್ಕೆ ಅಂದ್ರೆ 1928ಕ್ಕೆ ವಾಪಸ್ ಹೋಗ್ತಾಳೆ. ಅವಳ ಸಾವಿಗೆ ಕಾರಣವಾದ ಆ ಅಪಘಾತ ನಡೆಯೋಕೆ ಕೆಲವೇ ಕ್ಷಣಗಳ ಮೊದಲು. ಅದೇ ಮ್ಯೂಸಿಯಂ ಮುಂದಿನ ರಸ್ತೆಯಲ್ಲಿ ಅವಳು ಮತ್ತೆ ಪ್ರತ್ಯಕ್ಷಳಾಗ್ತಾಳೆ. ಇದು ಈ ಕಥೆಯ ಅತ್ಯಂತ ಸುಂದರವಾದ ಭಾಗ, ಹೌದಲ್ಲ? ಶಾಪ ವಿಮೋಚನೆ ಅಂದ್ರೆ ಕೇವಲ ಮುಕ್ತಿಯಲ್ಲ, ಬದಲಿಗೆ ಎರಡನೇ ಅವಕಾಶ. ಅವಳಿಗೆ ಸಾವಿನಿಂದ ಮುಕ್ತಿ ಸಿಗ್ಲಿಲ್ಲ, ಬದಲಿಗೆ ಜೀವನವನ್ನ ಮತ್ತೆ ಬದುಕುವ ಅವಕಾಶ ಸಿಕ್ಕಿತು. ಅವಳ ಭೂತಕಾಲ ಬದಲಾಗಿತ್ತು. ಅವಳು ಮತ್ತೆ ರಸ್ತೆ ದಾಟುವಾಗ ಈ ಬಾರಿ ಒಂದು ಕಾರಿನ ಹಾರ್ನ್ ಸದ್ದು ಕೇಳಿ ನಿಂತ್ಬಿಡ್ತಾಳೆ. ಅಪಘಾತ ನಡೆಯೋದಿಲ್ಲ. ಹೌದು, ವರ್ತಮಾನದಲ್ಲಿ ಬಿ ಕಣ್ಮರೆಯಾದ ನಂತರ ಕೋಲಿಗೆ ವಿಪರೀತ ದುಃಖವಾಗುತ್ತೆ. ಅವನ ಜೀವನದಲ್ಲಿ ಬಂದ ಬೆಳಕು ಮತ್ತೆ ಮಾಯವಾದ ಹಾಗೆ. ಕೆಲವು ದಿನಗಳ ನಂತರ ಮನೆಯನ್ನ ಸ್ವಚ್ಛಗೊಳಿಸುವಾಗ ಅವನಿಗೆ ಒಂದು ಹಳೆಯ ಫೋಟೋ ಆಲ್ಬಮ್ ಸಿಗುತ್ತೆ. ಅದು ಬಿಯ ಕುಟುಂಬದ್ದಾಗಿತ್ತು. ಅವನು ಕುತೂಹಲದಿಂದ ಆ ಆಲ್ಬಂನ ಪುಟಗಳನ್ನ ತಿರುಗಿಸ್ತಾ ಹೋಗ್ತಾನೆ. ಅಲ್ಲಿ ಅವನಿಗೆ ಆಘಾತ ಕಾದಿತ್ತು. ಆ ಫೋಟೋಗಳಲ್ಲೇ ಬಿ ಹದಿಹರೆಯರಲ್ಲಿ ಸತ್ತ ಹುಡುಗಿಯಾಗಿರಲಿಲ್ಲ. ಬದಲಿಗೆ ಅದರಲ್ಲಿ ಬಿಯ ಸಂಪೂರ್ಣ ಜೀವನದ ಚಿತ್ರಗಳಿದ್ವು. ಅವಳು ಪೈಲಟ್ ಆಗಿ ವಿಮಾನ ಹಾರಿಸ್ತಿರೋ ಫೋಟೋ, ಅವಳ ಮದುವೆಯ ಫೋಟೋ, ಅವಳ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಸಂತೋಷದಿಂದಿರೋ ಫೋಟೋಗಳು. ಅವಳು ಒಂದು ದೀರ್ಘ ಸಂತೋಷದ ಸಾರ್ಥಕ ಜೀವನವನ್ನು ನಡೆಸಿದ್ಲು. ಆ ಕೊನೆಯ ಫೋಟೋದಲ್ಲಿ ವಯಸ್ಸಾದ ಬಿ ತನ್ನ ಕುಟುಂಬದೊಂದಿಗೆ ನಗುತ್ತಿರ್ತಾಳೆ. ಆ ನಗುವಿನಲ್ಲಿ ಒಂದು ಪೂರ್ಣ ಜೀವನವನ್ನು ಬದುಕಿದ ತೃಪ್ತಿ ಇತ್ತು. ಆ ಚಿತ್ರಗಳನ್ನ ನೋಡಿದಾಗ ಕೋಲ್ಗೆ ದುಃಖ ಮತ್ತು ಸಂತೋಷ ಎರಡೂ ಒಟ್ಟಿಗಾಗುತ್ತೆ. ಅವಳು ತನ್ನಿಂದ ಶಾಶ್ವತವಾಗಿ ದೂರವಾದಳು ಅನ್ನೋ ದುಃಖ, ಆದ್ರೆ ಅವಳಿಗೊಂದು ಸುಂದರ ಜೀವನ ಸಿಕ್ಕಿತು, ತಾನು ಅದಕ್ಕೆ ಕಾರಣನಾದೆ ಅನ್ನೋ ಸಂತೋಷ. ಅವನು ಕೇವಲ ಒಂದು ಆತ್ಮವನ್ನ ಮುಕ್ತಗೊಳಿಸಲಿಲ್ಲ, ಬದಲಿಗೆ ಒಬ್ಬ ಹುಡುಗಿಗೆ ಅವಳ ಜೀವನವನ್ನ, ಅವಳ ಕನಸುಗಳನ್ನ ಮರಳಿಕೊಟ್ಟನು. ಈ ಪ್ರಕ್ರಿಯೆಯಲ್ಲಿ ಅವನು ತನ್ನ ದುಃಖದಿಂದ ಸಂಪೂರ್ಣವಾಗಿ ಹೊರಬಂದನು. ತನ್ನ ಜೀವನವನ್ನು ಹೊಸದಾಗಿ ಪ್ರಾರಂಭಿಸೋಕೆ ಒಂದು ಉದ್ದೇಶವನ್ನು ಕಂಡುಕೊಂಡನು. ಅವನ ತಂದೆಯ ಸಾವು ಅವನಿಗೊಂದು ದೊಡ್ಡ ನಷ್ಟವಾಗಿತ್ತು, ಆದರೆ ಬಿಯ ಕಥೆ ಅವನಿಗೆ ಜೀವನದ ಮೌಲ್ಯವನ್ನು ಕಲಿಸಿತು. ಅವನು ಮತ್ತೆ ತನ್ನ ಗಿಟಾರ್ ಕೈಗೆತ್ಕೊಂಡು ನುಡಿಸೋಕಾರಂಭಿಸ್ತಾನೆ. ಈ ಬಾರಿ ಅವನ ಸಂಗೀತದಲ್ಲಿ ದುಃಖವಿರಲಿಲ್ಲ, ಭರವಸೆ ಇತ್ತು. ಅಂತಿಮವಾಗಿ ಈ ಕಥೆ ನಮಗೆ ತೋರ್ಸೋದೇನಂದ್ರೆ, ನಮ್ಮ ದುಃಖದಲ್ಲೇ ಮುಳುಗುವ ಬದಲು ಅದನ್ನ ಇನ್ನೊಬ್ಬರಿಗೆ ಸಹಾಯ ಮಾಡೋಕೆ, ಅವರ ಜೀವನದಲ್ಲಿ ಬೆಳಕಾಗೋಕೆ ಬಳಸ್ದಾಗ ನಾವು ನಿಜವಾದ ಚೇತರಿಕೆ ಕಾಣ್ತೀವಿ. ಕೋಲ್ ತನ್ನ ಪ್ರೀತಿಯನ್ನ ತ್ಯಾಗ ಮಾಡಿ ಬಿಗೆ ಅವಳ ಜೀವನವನ್ನ ಮರಳಿಕೊಟ್ಟ. ಆ ಮೂಲಕ ಅವನು ತನ್ನ ಜೀವನವನ್ನ ಮರಳಿ ಪಡೆದ. ಈ ಕಥೆ ನಮ್ಮ ಮನಸ್ಸಿನಲ್ಲಿ ಒಂದು ಆಳವಾದ ಪ್ರಶ್ನೆಯನ್ನ ಬಿಟ್ಟೋಗುತ್ತೆ. ನಮಗೆಂದೂ ಭೇಟಿಯಾಗದ ಯಾರಿಗಾದರೂ ಸಹಾಯ ಮಾಡೋಕೆ, ಭೂತಕಾಲದ ಒಂದು ಕ್ಷಣವನ್ನ ಬದಲಾಯಿಸೋ ಅವಕಾಶ ಸಿಕ್ಕರೆ ಆ ಕಥೆ ಹೇಗಿರುತ್ತೆ? ಸಮಯದ ಆಚೆಗೂ ನಮ್ಮನ್ನ ಬೆಸೆಯುವ ಆ ಅದೃಶ್ಯ ಬಂಧಗಳ ಬಗ್ಗೆ ಇದು ನಮ್ಮನ್ನ ಯೋಚಿಸುವಂತೆ ಮಾಡುತ್ತೆ.